ನಮಸ್ತೆ. ನಮಸ್ತೆ. ಏನ್ ವಿಶೇಷ ಇವತ್ತು ಚಿಕ್ಕಬಳ್ಳೂರಲ್ಲಿ ಹೋಗ್ತಾ ಇದ್ದೀರಾ? ಏನ್ ವಿಶೇಷ? ಓಂ ಶಾಂತಿ ಸರ್. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ತ್ರಿಮೂರ್ತಿ ಶಿವ ಜಯಂತಿ ಅಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇಂದು ತನ್ನ 90ನೇ ತ್ರಿಮೂರ್ತಿ ಶಿವ ಜಯಂತಿ ಕಾರ್ಯಕ್ರಮವನ್ನ ವಿಶ್ವದಾದ್ಯಂತ ಎಲ್ಲಾ ಕಡೆ ಆಚರಣೆ ಮಾಡ್ತಾ ಇದೆ. ನಮ್ಮ ಪ್ರಧಾನ ಕೇಂದ್ರ ಬಂದು ಮೌಂಟ್ ಅಬು ರಾಜಸ್ಥಾನ್ ಭಾರತದಲ್ಲಿ ಇರುವಂತದ್ದು. ವಿಶ್ವದಾದ್ಯಂತ ಸುಮಾರು ನಾವು 140 ಸೇವಾ ಕೇಂದ್ರಗಳನ್ನ 140 ದೇಶಗಳಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ತನ್ನ ಸೇವೆಯನ್ನು ಮಾಡ್ತಿದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಜನರಿಗೆ ಪರಮಾತ್ಮನ ಬಗ್ಗೆ ಮತ್ತು ಸ್ವಯಂನ ಬಗ್ಗೆ ಮತ್ತು ವಿಶ್ವದಾದ್ಯಂತ ಶಾಂತಿಯನ್ನು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಶಾಂತಿ ಅವಶ್ಯಕತೆ ಇದೆ. ಶಾಂತಿಯನ್ನ ಎಲ್ಲರಿಗೂ ಕೂಡ ಶಾಂತಿ ಪ್ರಾಪ್ತಿ ಆಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇಲ್ಲಿ ನಿರಾಕರಾಗಿರ್ತಕ್ಕಂಥ ಪರಂಜ್ಯೋತಿ ಪರಮಾತ್ಮರವರ ಇಂದು ಅವರ ಒಂದು ದಿವ್ಯ ಅಲೌಕಿಕ ಅವತರಣೆ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸತ್ಯ ಏಕೈಕ ಪರಮಾತ್ಮನ ಸಂದೇಶವು ಎಲ್ಲರಿಗೂ ಸಹ ತಲುಪಬೇಕನ್ನುವಂತ ಉದ್ದೇಶದಿಂದ ನಾವೊಂದು ಜ್ಯೋತಿರ್ಲಿಂಗದ ರಥಯಾತ್ರೆಯನ್ನ ಈ ಒಂದು ಬೆಂಗಳೂರಿನ ಚಿಕ್ಕಬಿದರೆಕಲ್ ಈ ಪ್ರದೇಶದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ರಥಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ತಾವು ಸಹ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕು ಇದನ್ನ ಕೇಳಿದ್ದೀರಾ. ಈ ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನ ಸತ್ಯ ಸಂದರ್ಶನ ಮತ್ತು ಸತ್ಯ ಸಂದೇಶ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಶಾಂತಿಯು ಸಿಗಲಿ ಅಂತ ಹೇಳಿ ನಮ್ಮ ಈಶ್ವರ ವಿಶ್ವವಿದ್ಯಾಲಯ ಪ್ರತಿಯೊಂದು ಭಾರತದ ಪ್ರತಿಯೊಂದು ಹಳ್ಳಿ ಊರುಗಳಲ್ಲೂ ಕೂಡ ಇದೆ. ಯಾರಾದ್ರೂ ಕೂಡ ಬಂದು ತಮಗೆ ಸುಖ ಶಾಂತಿ ಮತ್ತು ಸತ್ಯ ಪರಮಾತ್ಮನ ಸಂದೇಶವನ್ನ ತಾವು ಈ ಮುಖಾಂತರ ಪಡಿಬಹುದು. ನಿಮ್ಮ ಮಾಧ್ಯಮಕ್ಕೂ ಕೂಡ ನಮ್ಮ ಅನಂತ ಧನ್ಯವಾದಗಳು. ಪ್ರತಿ ವರ್ಷ ಮಾಡ್ತೀರಾ? ಯಾವಾಗ ಸರ್, ಪ್ರತಿ ವರ್ಷ ವಿಶೇಷವಾಗಿ ಅದು ಮಹಾಶಿವರಾತ್ರಿ ಎಂದು ವಿಶೇಷವಾಗಿ ಈ ಕಾರ್ಯಕ್ರಮ ನಾವು ಆಚರಿಸ್ತೀವಿ. ಇದು ನಮ್ಮದು 90ನೇ ಶಿವಜಯಂತಿ ಕಾರ್ಯಕ್ರಮ. ಅಂದ್ರೆ ನಾಡಿನ ಸಮಸ್ತ ಜನರಲ್ಲಿ ಶಾಂತಿನೋಸ್ಕರ ಖಂಡಿತ ಮತ್ತು ಸರ್ವರಿಗೂ ಒಬ್ಬನೇ ಭಗವಂತ ಎನ್ನುವಂತ ಸತ್ಯ ಸಂದೇಶ ಸಾರುವುದು ಸರ್ವಧರ್ಮದವರಿಗೂ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ವಚನ ಇದೆ ಅಲ್ವಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂತ್ವಾ ಸರ್ವ ಪಾಪ್ಯೋಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತೇಳಿ. ಅಂದ್ರೆ ಸರ್ವಧರ್ಮವನ್ನು ತ್ಯಜಿಸಿ ಒಬ್ಬ ಭಗವಂತನಿಗೆ ಶರಣಾಗಿ ಅಂತ ಅದರಲ್ಲಿ ಅದರ ಅನುಸಾರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ಒಬ್ಬನೇ ಭಗವಂತ ಎನ್ನುವಂತ ಸಂದೇಶ, ಅದು ನಿರಾಕಾರ ಪರಂಜ್ಯೋತಿ ಪರಮಾತ್ಮನ ಸಂದೇಶ. ಎಲ್ಲರಿಗೂ 90ನೇ ಶಿವ ಜಯಂತಿಯ ಶುಭಾಶಯಗಳು. ಪರಮಾತ್ಮ ಸ್ವಯಂ ಭೂಮಿಗೆ ಬಂದು ಗೀತಾ ಜ್ಞಾನವನ್ನು ಕೊಟ್ಟು ಈ ಸೃಷ್ಟಿಯನ್ನ ಪರಿವರ್ತನೆ ಮಾಡೋದಕ್ಕಾಗಿ ಶಿವರಾತ್ರಿಯನ್ನ ನಾವು ಆಚರಿಸ್ತಾ ಇದೀವಿ. ಭಗವಂತ ಹೇಳ್ತಾರೆ, ಪರಮಾತ್ಮ ಏನು ಭೂಮಿಗೆ ಬಂದು ಸೃಷ್ಟಿ ಪರಿವರ್ತನೆ ಮಾಡಿದಲ್ಲ, ಅದು ಭಗವದ್ಗೀತೆಯಲ್ಲಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ. ಸೊ ಯಾವಾಗ ಭಾರತ ದೇಶ ಧರ್ಮಗ್ಲಾನಿ ಆಗುತ್ತೆ, ದುಃಖ ಶಾಂತಿಯಲ್ಲಿ ಮುಳುಗುತ್ತೆ, ಪ್ರತಿಯೊಂದು ಮಾನವರನ್ನು ಅಂಧಕಾರದಲ್ಲಿ ಮುಳುಗ್ತಾರೆ. ಅಂದ್ರೆ ಭಗವಂತ ಯಾರು ಅನ್ನೋದೇ ಗೊತ್ತಿಲ್ಲ, ಆ ಸ್ಥಿತಿಗೆ ಭೂಮಿ ಬರುತ್ತೆ. ಆ ಸಮಯದಲ್ಲಿ ಪರಮಾತ್ಮ ಸ್ವಯಂ ಭೂಮಿಗೆ ಬಂದು ಈ ಗೀತಾಜ್ಞಾನವನ್ನು ಕೊಟ್ಟು ಈ ಪ್ರಪಂಚವನ್ನ ಪರಿವರ್ತನೆ ಮಾಡ್ತಾನೆ. ಈ ಒಂದು ನೆನಪಾರ್ಥವಾಗಿ ನಾವು ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದೀವಿ. ಈ ಶಿವರಾತ್ರಿ ಏನಂದ್ರೆ ನಾವು ಪ್ರತಿಯೊಬ್ಬರಲ್ಲೂ ಜಾಗೃತಿ ತರಬೇಕು. ಎಲ್ಲರೂ ಶಿವರಾತ್ರಿ ಅಂದು ಉಪವಾಸ ಜಾಗರಣೆ ಮಾಡ್ತಾರೆ. ಉಪವಾಸ ಅಂದ್ರೆ ಅಂದ್ರೆ ಹತ್ತಿರ, ಭಗವಂತನ ಹತ್ತಿರ ವಾಸ ಮಾಡೋದು. ಮತ್ತೆ ಜಾಗರಣೆ ಅಂದ್ರೆ ಜಾಗೃತರಾಗಿರೋದು. ಜಾಗೃತರಾಗೋದು ಅಂದ್ರೆ ರಾತ್ರಿ ಎಲ್ಲ ಎದ್ಕೊಳ್ಳೋದಲ್ಲ. ನಾನು ಈ ದೇಹ ಅಲ್ಲ, ನಾನೊಂದು ಚೈತನ್ಯ ಆತ್ಮ, ಶಿವ ಪರಮಾತ್ಮನ ಮಗು. ನಾನು ಈ ಭೂಮಿ ಮೇಲೆ ಪಾತ್ರ ಅಭಿನಯಿಸೋದಕ್ಕೆ ಬಂದಿದ್ದೀನಿ. ನನ್ನ ಪಾತ್ರ ಮುಗಿದ್ಮೇಲೆ ಮತ್ತೆ ನಾನು ವಾಪಸ್ ಹೋಗ್ಬೇಕು. ಈ ಸತ್ಯ ಅರಿವಿನ ಜಾಗರಣೆಗೆನೆ ಜಾಗರಣೆ ಅಂತ ಕರೆಯೋದು. ಸೊ ನಾನು ಆತ್ಮ ಆಗಿದ್ದೀನಿ, ನನ್ನ ತಂದೆ ಶಿವ ಪರಮಾತ್ಮ ಆಗಿದ್ದಾರೆ. ಸೊ ಇಡೀ ಪ್ರಪಂಚದ ಪ್ರತಿಯೊಂದು ಆತ್ಮಕ್ಕೂ ಅವನೇ ತಂದೆ. ಆ ತಂದೆ ನಮ್ಮೆಲ್ಲರ ತಂದೆ ಅವನೊಬ್ಬನೇ ಅನ್ನೋದನ್ನ ಜಾಗೃತ ಪಡಿಸೋದಕ್ಕಾಗಿ ನಾವೊಂದು ಈ ಮೇಳ ಇಟ್ಕೊಂಡಿದೀವಿ. ಶಿವನ ಇಟ್ಕೊಂಡು ಇವತ್ತು ಶಿವರಾತ್ರಿ ದಿವಸ ಪ್ರತಿಯೊಬ್ಬರಿಗೂ ಪಾಂಪ್ಲೆಟ್ ಕೊಟ್ಟು ಸಂದೇಶ ಕೊಡ್ತಾ ಇದೀವಿ. ಸೊ ನೀವು ಸಹ ತಿಳ್ಕೊಂಡಿದ್ದೀರಾ, ನೀವು ಪರಮಾತ್ಮನ ಮಗುನೇ, ನಾವು ಪರಮಾತ್ಮನ ಮಗುನೇ. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಅವ್ನು ಭಗವಂತನ ಮಗುನೇ. ನಮ್ಮ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ, ಅಲ್ಲಿ ಹೋಗಿ ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ ಅಂತ. ಸೊ ಪ್ರಪಂಚದಲ್ಲಿರೋರೆಲ್ಲರೂ ಹೆಂಗೆ ಸಹೋದರ ಸಹೋದರಿ ಆಗ್ತಾರೆ, ಹೆಂಗೆ ಸಹೋದರ ಆಗ್ತಾರೆ, ಎಲ್ಲರೂ ನಾವೆಲ್ಲ ವಸುದೈವ ಕುಟುಂಬಕಂ, ಒಂದೇ ಕುಟುಂಬದ ಮಕ್ಕಳು ಅನ್ನೋದು ಹೆಂಗೆ ಪ್ರೂವ್ ಆಗುತ್ತಂದ್ರೆ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಇಡೀ ಪ್ರಪಂಚದ ಎಲ್ಲ ಆತ್ಮಗಳ ತಂದೆ ಪರಮಾತ್ಮ. ಈ ಸತ್ಯ ಅರಿವು ಜಗತ್ತಿಗಾದಾಗ ಇಡೀ ಜಗತ್ತಿನಲ್ಲಿ ಸುಖ ಶಾಂತಿ ಸಿಗುತ್ತೆ. ಮತ್ತೆ ಇವತ್ತು ಹೇಳ್ಬೇಕಂದ್ರೆ ಈ ಆಧ್ಯಾತ್ಮಿಕ ಶಕ್ತಿ, ಭಾರತ ಏನು ಆಧ್ಯಾತ್ಮಿಕ ಕೇಂದ್ರ ಆಗಿದೆ, ಇಲ್ಲಿಂದನೇ ಈ ಜಗತ್ತಿಗೆ ಈ ಒಂದು ದಾರಿ ಸಿಗೋದು, ಮುಕ್ತಿ, ಜೀವನ್ಮುಕ್ತಿಯ ದಾರಿ ಸಿಗೋದು. ಭಾರತವನ್ನ ವಿಶ್ವಗುರು ಅಂತ ಹೇಳಿದ್ದಾರೆ. ವಿಶ್ವಗುರು ಯಾರು ಅಂದ್ರೆ ಆ ಶಿವ ಪರಮಾತ್ಮನೇ. ಆ ವಿಶ್ವಗುರುನೇ ಬಂದು ನಮ್ಮೆಲ್ಲರಿಗೂ ಈ ಜ್ಞಾನವನ್ನ ಕೊಟ್ಟು ಪ್ರಪಂಚವನ್ನ ಸ್ವರ್ಗ ಮಾಡ್ತಾ ಇದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ
ಈ ಭೂಮಿ ಪರಿವರ್ತನೆ ಆಗುತ್ತೆ, ಈ ಜಗತ್ತಿನಲ್ಲಿ ಸುಖ ಶಾಂತಿಯ ದಿನಗಳು ಬರ್ತವೆ. ಈ ಪ್ರಪಂಚದಲ್ಲಿ ಇವಾಗೇನು ನಾವು ಇಷ್ಟು ದುಃಖ ಅಶಾಂತಿ ನೋಡ್ತಾ ಇದೀವಲ್ಲ, ಆ ಸಮಯದಲ್ಲಿ ಒಬ್ರಿಗೂ ದುಃಖ ಇರಲ್ಲ. ಎಲ್ಲರ ದುಃಖ ಸಮಾಪ್ತಿ ಆಗ್ಬಿಡುತ್ತೆ. ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ, ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ, ಎಲ್ಲರ ಜೀವನ ಹಸಿರಾಗಿರುತ್ತೆ. ಯಾವ ಭಯ ಇರಲ್ಲ, ಯಾವ ಚಿಂತೆ ಇರಲ್ಲ, ಯಾವ ಕಷ್ಟ ಇರಲ್ಲ, ಯಾವ ನೋವಿರಲ್ಲ, ಯಾರಿಂದ ನಾವು ಭಯ ಪಡಬೇಕಾಗಿಲ್ಲ. ಅಂತ ಒಂದು ಶ್ರೇಷ್ಠ ಸಮಾಜ, ಅಂತ ಒಂದು ಶ್ರೇಷ್ಠ ಜೀವನ ಈ ಭೂಮಿ ಮೇಲೆ ಮತ್ತೆ ಸ್ಥಾಪನೆ ಆಗುತ್ತೆ. ಅದಕ್ಕೆ ಸತ್ಯುಗ ಅಂತ ಹೇಳ್ತಾರೆ. ಅದನ್ನೇ ಆ ಭಗವಂತ ಸೃಷ್ಟಿ ಮಾಡಿದ. ಬ್ರಹ್ಮಕುಮಾರಿ ಸರ್ ಹೀಗೆ ಸಂಸ್ಥೆ ಪ್ರಕಾರ ಈ ತರ ಸಂಸ್ಥೆ ಹೋಗ್ತಾ ಇರುವಾಗ ರೋಡಲ್ಲಿ ನಾನು ಕೇಳಿಸ್ಕೊಂಡು ನಾನು ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ಆ ಸಂಸ್ಥೆಗೆ ಹೋಗಿ ನಾನು ಜ್ಞಾನ ತಗೊಂಡೆ. ನಮ್ಮ ಕುಟುಂಬ ಸುಖಿ ಸಂಸಾರ ಆಯ್ತು. ಭಗವಂತ 3 ಪಾತ್ರ ವಹಿಸ್ತಾರೆ. ಡಾಕ್ಟರ್ ಆಯ್ತಾರೆ, ತಂದೆ ಆಯ್ತಾರೆ, ಸುಪ್ರೀಂ ಸರ್ಜನ್ ಆಯ್ತಾರೆ. ಆರೋಗ್ಯ ಭಾಗ್ಯ ಇಡೀ ಕುಟುಂಬಕ್ಕೆ ಸಿಗುತ್ತೆ. ಮನೆಯಲ್ಲಿ ಒಬ್ಬರು ಬಂದ್ರು ಇಡೀ ಕುಟುಂಬ ಸೌಖ್ಯವಾಗಿರುತ್ತೆ, ಶಾಂತಿಯಿಂದ ಇರುತ್ತೆ. ಜಗತ್ತಲ್ಲಿ ಏನೇನ್ ನಾವು ಬಯಸ್ತೀವಿ ಕರೋಡ್ಪತಿ ಆಗೋದಿಕ್ಕೆ ಇದೊಂದೇ ಮಾರ್ಗ. ಈ ಕಲಿಯುಗದಲ್ಲಿ ಯಾವುದೇ ಸತ್ಯ ಇಲ್ಲದ ಕಾರಣ ಪರಮಾತ್ಮನ ಬಲಗೈ ರೈಟ್ ಹ್ಯಾಂಡ್ ಮಾಡ್ಕೊಂಡು ನಾವು ಜೀವನದಲ್ಲಿ ಮುಂದುವರಿದಾಗ ಇಡೀ ಜೀವನದಲ್ಲಿ ನಾವ್ ಏನೇನ್ ಬೇಕು ಅಂತ ನಾವು ಬಯಸಿದ್ವೋ ಅದೆಲ್ಲನು ಪರಮಾತ್ಮ ಕೊಡುವ ತಂದೆ ಗಾಡ್ ಶಿವ ಗೀತ ಜ್ಞಾನದಾತ 16 ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ನಿರಹಂಕಾರಿ ಅಭೋಕ್ತ ಅಶರೀರಿ ಅಜನ್ಮ ಈ ಎಲ್ಲಾ ಇದು ಭಗವಂತನಲ್ಲಿ ಈ ಶಕ್ತಿಗಳೆಲ್ಲ ಇರೋದ್ರಿಂದ ನಾವು ಸುಖಿ ಸಂಸಾರವನ್ನ ಮಾಡಕ್ಕೆ ಸುಲಭದಲ್ಲಿ ಶಿವನ ಪಡೆಯಬಹುದು. ಈ ಒಂದು ಮಾರ್ಗ ಈ 24 ಗಂಟೆ ಒಬ್ಬ ಟೀಚರ್ ನಿಮಿತ್ತ ಶಿಕ್ಷಕಿಯರು ಇರ್ತಾರೆ. ಎಲ್ಲೇ ಬ್ರಹ್ಮಕುಮಾರೀಸ್ ಆಗಿರ್ಲಿ, ಒಬ್ಬನೇ ಶಿಕ್ಷಕ, ಒಬ್ಬನೇ ಗುರು, ಒಬ್ಬನೇ ತಂದೆ ಎನ್ನುವ ಸತ್ಯವನ್ನ ನೀವು ತಿಳಿಬೇಕಾದ್ರೆ ಈ ಬ್ರಹ್ಮಕುಮಾರೀಸ್ ಬಂದು ನಿಮ್ಮ ಜೀವನ ಚಿತ್ರವಾದ ಗುಪ್ತವಾದ ಚಿತ್ರ ನಿಮ್ ಒಳಗಡೆ ಇದೆ. ನೀವ್ ಎಷ್ಟ್ ಜನ್ಮ ತಗೊಂಡ್ರಿ, ಯಾವಾಗ ಹುಟ್ಟಿದ್ರಿ, ಎಲ್ಲಿ ಮರಣ ಹೊಂದಿದ್ರಿ, ನಿಮ್ಮ ಜನನದ ಒಂದು ಪತ್ರವನ್ನು ಭಗವಂತ ಕೊಡ್ತಾರೆ. ಈ ಮುಖಾಂತರ ಮಾತ್ರ ಸಾಧ್ಯ, ಬ್ರಹ್ಮಕುಮಾರೀಸ್ ಮುಖಾಂತರ ಸಾಧ್ಯ. ನಾವು ಸಂಸಾರದಲ್ಲಿ ಇದೀವಿ, ನಾವು ಹೋಗ್ಬಾರ್ದು ಬ್ರಹ್ಮಕುಮಾರೀಸ್ಗೆ, ನಾವು ವೈರಾಗ್ಯ ಬರ್ಬೇಕು, ನಾವು ದುಡ್ಡು ಕೊಡ್ಬೇಕು, ನಾವು ಪುಸ್ತಕ ಪೆನ್ಸಿಲ್ ತಗೊಂಡೋಗ್ಬೇಕು, ಉಚಿತ ಪ್ರವೇಶ, ಉಚಿತ ಸುಖ, ಉಚಿತ ಸ್ವರ್ಗ, ಉಚಿತ ಎಲ್ಲಾ ಜೀವನದ ಒಂದು ಸಂಪೂರ್ಣ ಸಿಗದೆ ಈ ಒಂದು ಕೇಂದ್ರದಲ್ಲಿ ಮಾತ್ರ. ನೀವೆಲ್ಲರೂ ಬಂದು ಭಾಗ್ಯ ಪಡ್ಕೊಂಡು ನಿಮ್ ಕುಟುಂಬನ ಸಂಯೋಗ ಮಾಡ್ಕೊಂಡು ಮೊದಲು ಕುಟುಂಬ ಅನಂತರ ಭಗವಂತನ ಸ್ಥಾನ ಅಂತ ತಿಳ್ಕೊಂಡು ಎಲ್ಲರೂ ಧೈರ್ಯವಾಗಿ ಮುಂದಜ್ಜೆ ಇಟ್ಟು ಬ್ರಹ್ಮಕುಮಾರೀಸ್ ಬಂದು ನೀವೆಲ್ಲರೂ ಜ್ಞಾನ ತಗಲಿ ಅಂದ್ಬಿಟ್ಟು ನಾವು ಬೆಳಿಗ್ಗೆಯಿಂದನೂ ಕೂಡ ಈ ಒಂದು ಸಂಸ್ಥೆ ಈ ಏರಿಯಾ ಆಗಿರ್ಲಿ, ಯಾವ ಏರಿಯಾ ಆಗಿರ್ಲಿ, ಇಡೀ ಕರ್ನಾಟಕ ಆಗ್ಲಿ, ನಮ್ಮ ಬ್ರಹ್ಮಕುಮಾರೀಸ್ ಕೆಲಸ ಏನು ಅಂದ್ರೆ ನಿಮ್ಗೆ ಪರಿಚಯ ಕೊಡಿದ್ದು. ಕೋಟಿಗೊಬ್ಬ ಶರಣ, ಕೋಟಿ ಪತ್ರ ಹಂಚಿದ್ರು ನಾವು ಬರೋದೇ ಎಷ್ಟು ಜನ ಆತಂಕದಲ್ಲಿ ಇದೆಯೋ ಪಾತ್ರ ಇದೆ ಅಷ್ಟೇ ಬರ್ದು. ಈಗ ಮುಂದೆ ಇನ್ನ ಸ್ವಲ್ಪ ದಿವಸದಲ್ಲಿ ಸತ್ಯುಗ ಸ್ಥಾಪನೆ ಆಗೋದಿದೆ. ಈ ಕಲಿಯುಗದಲ್ಲಿ ಇಷ್ಟೊಂದು ಅಜ್ಞಾನ, ಅಂಧಕಾರ ಮತ್ತೆ ಏನೇನ್ ಇದೆಯೋ ಆ ಒಂದು ಕರ್ಮಗಳನ್ನೆಲ್ಲ ಭಗವಂತ ತಾನ್ ಸ್ವೀಕಾರ ಮಾಡ್ಕೊಂಡು ನಮ್ಮನ್ನೆಲ್ಲ ಸುಖವಾದ ಛತ್ರ ಛಾಯೆಯಲ್ಲಿ ಇಡೋದಿಕ್ಕೆ ಭಗವಂತ ಬಂದಿದ್ದಾರೆ. ಸುಖ ಸಂಸಾರ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿಂದ ಮಾತ್ರ ಸಾಧ್ಯ. ಯಾವ್ದು ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು, ದೇವಸ್ಥಾನದ ಪೂಜಾರಿ ಆಗಿರ್ಬೋದು, ಇಲ್ಲ ಕಂಪನಿ ಓನರ್ ಆಗಿರ್ಬೋದು, ಇಲ್ಲ ಕೋಟಿ ಕೋಟಿ ದುಡ್ಡಿಟ್ಟಿರ್ಬೋದು, ಎಲ್ಲದ್ರ ಜೊತೆಗೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ನಿಮ್ಮ ಜೀವನಕ್ಕೆ ಒಂದು ತೃಪ್ತಿ, ಚೈತನ್ಯ, ಸಂತೋಷ, ಶಾಂತಿ, ಸುಖಿ ಕುಟುಂಬ ಆಗ್ಬೇಕು ಅಂದ್ರೆ ನೀವು ಎಲ್ಲರೂ ಬಂದು ಇಲ್ಲಿ ಜ್ಞಾನ ತಗೊಂಡು ಸುಖದಲ್ಲಿ ಜೀವನ ಮಾಡಿ. ಕಷ್ಟನೇ ಇಲ್ಲ, ಸೆಕೆಂಡ್ ನಲ್ಲಿ ಮುಕ್ತಿ, ಜೀವನ್ ಮುಕ್ತಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಚಾನೆಲ್ ನವರು ನಮ್ಮನ್ನ ಬಂದು ಗುರ್ತಿಸಿ ಇವತ್ತು ನಿಮ್ಮ ಮುಖಂದ್ರ ಆ ಸಂತೋಷ ಎಲ್ಲ. ಧನ್ಯವಾದಗಳು, ನಮಸ್ಕಾರಗಳು, ನಮಸ್ಕಾರಗಳು. ಸಮುದಾಯ ಇದಕ್ಕಿಂತ ಮುಖ್ಯವಾಗಿ ಚಾನಲ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟೋದ್ರಿಂದ ಈಗ ನಾವು ಒಂದ್ ರೋಡ್ ಮಾಡೋದ್ರ ಬದಲು ಇನ್ಸ್ಟಿಟ್ಯೂಟ್ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ. ಇವ್ರಿಗೊಂದು ಚಪ್ಪಾಳೆ ಬರ್ಲಿ, ಮತ್ತೆ ಇವರೆಲ್ಲರೂ ಇವರ ಚಾನಲ್ ಇಂದ ಮುಂದುವರೆದು ನಮ್ಮ ಬ್ರಹ್ಮಕುಮಾರೀಸ್ಗೆ ಸರಿಯೋಗ ಸದಾ ಕೊಡ್ಲಿ ಅಂತ ಎಲ್ಲಾರು ನಿಮ್ಗೆ ಕೇಳ್ಕೊತಾ ಇದ್ದೀವಿ. ಸಮುದಾಯ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಓಂ ಶಾಂತಿ.